ಸ್ವಾಮಿಯೇ ಶರಣಪ್ಪ. ನಾವೀಗ ಪಂಪಾ ನದಿ ತೀರಕ್ಕೆ ಬಂದಿದ್ದ ಇಲ್ಲೊಂದು ವಿಡಿಯೋ ಮಾಡುವಂದಿಕ್ಕೆ ಬನ್ನಿ ಸ್ವಾಮಿಗಳೇ. ಪಂಪಾ ನದಿ ಆದ್ರೆ ಬ್ಯಾಜರ್ ಒಂದೇ ಸ್ವಾಮಿ. ಎಲ್ಲ ನೋಡಿ, ಎಲ್ಲ ಇಲ್ಲ ಕಾಸು, ಎಲ್ಲ ರಾಶಿ ಎಲ್ಲ ಬಿಟ್ಟು ಹೋಗಿತ್ತು ನೋಡಿ. ಅಯ್ಯಪ್ಪ ಮಣಿಕಂಠಲ್ಲಿ ಇಷ್ಟೆಲ್ಲ ಹಾಂ ಯಾವ ಬಂದರು ಯಾರಿಗೂ ಗೊತ್ತಾಗೋದಿಲ್ಲ ಕಡೆ. ಒಂದು ಸ್ವಾಮಿಯರು ಇಷ್ಟಪ್ಪ ರಾಶಿ ಆಗೋದು ವೇಸ್ಟ್ ಅಲ್ಲ, ಎಲ್ಲ ಬಿಟ್ಟು ಹೋಗೋದು. ಎಷ್ಟು ಕಳ್ಕಾಗುತ್ತೆ ಪಂಪ ನದಿ ಈ ರೀತಿ ಮಾಡಿದ್ರೆ. ಸಮೇಶ್ವರ ಯಾತ್ರೆ ಬರ್ಬೋರು ಯೋಚನೆ ಮಾಡೋಣ ಸ್ವಾಮಿ. ಹಾಂ ಅಷ್ಟು ಒಳ್ಳೆ ಬೋರ್ಡ್ ಹಾಕಿರ, ಫುಲ್ ಎಲ್ಲ ಬೋರ್ಡ್ ಹಾಕಿರ ನೋಡಿ ಸರ್. ನಿಮ್ಮ ಬಟ್ಟೆಗಳನ್ನು ಬಿಟ್ಟು ಪವಿತ್ರವಾದ ಪಂಪಾ ನದಿಯನ್ನು ಕಲುಷಿತಗೊಳಿಸಬೇಡಿ ಅಂದ್ಕೊಂಡು. ಆದರೂ ಕೂಡ ನಮ್ಮ ತಲೆಗೆ ಹಾಕೊಳ್ಳೋದು ಸ್ವಾಮಿಯರಿಗೆ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಕಚ ನೋಡಿ ಸ್ವಾಮಿ. ಎಲ್ಲ ಸ್ವಾಮಿಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರು ಕೂಡ ಈ ಥರ ಮಾಡಬೇಡಿ ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ. ಸ್ವಾಮಿ ಶರಣಪ್ಪ. ರಾಜಸ್ವಾಮಿ ನಮ್ಗೆ ಒಳ್ಳೆ ಸಾಥ್ ಕೊಡ್ತಾರೆ. ಈಗ ನಮ್ಮ ಇವರು ಕೂಡ ಒಂದು 2 ಮಣಿಕಂಠರು ಕರ್ಕೊಂಡು ಬಂದಿರೋ. ನಾನು ಕೂಡ ದೇವರು ನಂಗೆ ಒಂದು ಮಣಿಕಂಠರು ಕಳಿಸಿದ್ದ. ದೊಡ್ಡಪಾದ ಮಾಡಲಿಲ್ಲ, ಸಣ್ಣ ಇದ್ದೇವೆ. ಮಣಿಕಂಠನ ಸೇವೆಯಲ್ಲೇ ಇದ್ದ. ಅದಕ್ಕೋಸ್ಕರ ನಮಗೊಂದು ಸಾಥ್ ಕೊಡ್ತೀವಿ ಸ್ವಾಮಿ ಇವರು. ಇವರಿಗೆ ತುಂಬ ಅಯ್ಯಪ್ಪ ಕೊಡೋದು, ನಾವು ಕೊಡೋದು ಇಲ್ಲಿ ನೋಡಿ. ಅಯ್ಯಪ್ಪ ಕೊಡೋದು ಸ್ವಾಮಿ. ಸವೇಶಣಪ್ಪ ದಡ್ಪದ ಮಾಡಿ ಬಂದು ಪಾಪ ಸುಸ್ತಾಯಿ ಎಲ್ಲ ವಿಜಯ ಇದೆ. ಒಳ್ಳೆ ರೆಸ್ಟ್ ತಗೊಂತೀವಿ ಸ್ವಾಮಿ ನಮ್ಮ ಸ್ವಾಮಿ ಎಲ್ಲ. ಸ್ವಾಮಿ ಸ್ವಾಮೇಶ್ವರಪ್ಪ, ಸ್ವಾಮೇಶ್ವರಪ್ಪ. ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ, ಎಲ್ಲ ದೊಡ್ಡಪಾದ ಮಾಡ್ಕೊಂಡು ಬಂದಿವಿ ಸ್ವಾಮಿ. 48 ಕಿಲೋಮೀಟ್ರ್ ಎರುಮಲೆಯಿಂದ ನೋಡಿ. ಆಲ್ರೆಡಿ ಎಲ್ಲ ಬಂದ್ರೆ ಒಂದು ಅರ್ಧಕ್ಕೆ ಜನ ಬಂದ್ರೆ, ಅರ್ಧ ಜನ ಅಲ್ಲ, ಇನ್ನೊಂದು ಅರ್ಧ ಜನ ಹೋಗಿದ್ದು ಸ್ವಾಮಿ. ಎಲ್ಲ ಬಂದೆಲ್ಲ ಜೀವ ಸುಸ್ತಾಯಿತ್ತು ಸ್ವಾಮಿ. ಸ್ವಾಮಿ 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 ಶರಣಂ, ಸ್ವಾಮಿ ಶರಣಂ. ಕಣಿ ಸ್ವಾಮಿ ನಮ್ಮದು ಸ್ವಾಮಿ ಎದ್ದು ಕಡೆ ದೊಡ್ಡಪಾದ ಮಾಡಿ ನಿನ್ನೆ ಎರುಮಲೆ ಬೇಟೆಯಾಡೋದಕ್ಕೆ ಸ್ವಲ್ಪ ಡ್ಯಾಮೇಜ್ ಆದ್ದು. ಆದರೂ ಕೂಡ ಇದರಲ್ಲೇ ದೊಡ್ಡಪಾದ ಮಾಡಿ ನಮ್ಮ ಮಹೇಶ್ ಸ್ವಾಮಿಯವರು ಅವ್ರದ್ದು ಒಂದು ಅವ್ರ ಹತ್ರಕ್ಕೆ ನಾವು ಮೆಚ್ಚಲೇಬೇಕು ಸ್ವಾಮಿ. ನಮ್ಮ ಅವರಿಗೆ ಸಾತಾಯಿ ಪಾಂಡು ಸ್ವಾಮಿಯವರು ಕೂಡ ಇದ್ದಾರೆ ಸ್ವಾಮಿ, ಅವ್ರ ಜಾಯಿಂಟ್ ಕೂಡ.